ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಇವತ್ತು ನಮ್ಮೆಲ್ಲರನ್ನ ಅಗಲಿರ್ತಕ್ಕಂಥದ್ದು. ಅವರ ಕುಟುಂಬದೊಂದಿಗೆ ಅತ್ಯುತ್ತಮ ಒಡನಾಟವನ್ನ ಹೊಂದಿರತಕ್ಕಂತಹ ಅವರ ಮಾನಸ ಪುತ್ರ ಅಂತಾನೆ ಕರೆಸಿಕೊಳ್ಳುವ ಕಡೂರಿನ ಮಾಜಿ ಶಾಸಕ ದತ್ತ ಅವರು ಇದೀಗ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಸರ್, ಇವತ್ತು ಚೆನ್ನಮ್ಮ ಅವರು ದಿವಂಗತರಾಗಿದ್ದಾರೆ. ಏನ್ ನೆನ್ಪು ಮಾಡ್ಕೊಳ್ತೀರಾ ಸರ್? ನನಗೆ 50 ವರ್ಷಗಳಿಂದ ನಾನು ಅವರಿಂದ ಪಡೆದಂಥ ಪ್ರೀತಿ, ಮಾತೃಹೃದಯಿಯಾಗಿ ಇದ್ದ ಅವರು ನನಗೆ ಹಾಕಿದ ತುತ್ತ ಅನ್ನ, ನನ್ನ ಜೊತೆ ಅವರು ನಡೆಸ್ತಿದ್ದಂಥ ಮಾತು, ಆತ್ಮೀಯವಾದಂಥ ಅವರ ಸಂಬಂಧ, ಇವೆಲ್ಲ ನನಗೆ ಕಣ್ಣಿಗೆ ಕಟ್ಟದ ಹಾಗಿದೆ. ಎಷ್ಟೋ ದಿನಗಳು, ಎಷ್ಟೋ ರಾತ್ರಿಗಳು, ಎಷ್ಟೋ ಹಗಲುಗಳಲ್ಲಿ ನಾನು ಅವ್ರ ಜೊತೆಯಲ್ಲಿ ನನ್ನ ಕಷ್ಟ ಹೇಳ್ಕೊಂಡಿದ್ದೀನಿ. ಅವರು ತಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ನಮ್ಮ ತಾಯಿ ಮಗನ ಸಂಬಂಧದಲ್ಲಿ ನಮ್ಮಿಬ್ಬರ ಸಂಬಂಧ ಇತ್ತು. ಹಾಗಾಗಿ ನನಗಿವತ್ತು ನಮ್ಮ ತಾಯಿ ಕಳ್ಕೊಂಡಿದ್ದೀನಿ. ಅದಕ್ಕಿಂತ ಇನ್ನೇನು ಹೇಳೋಕ್ಕಾಗಲ್ಲ. ಸರ್, ಸುಮಾರು 50 ವರ್ಷಕ್ಕೂ ಹೆಚ್ಚು ಒಡನಾಟ ಇತ್ತು ದೇವೇಗೌಡ ಕುಟುಂಬದೊಂದಿಗೆ. ಯಾವ್ದಾದ್ರು ಒಂದು ಘಟನೆ ಕಣ್ಮುಂದೆ ಬರುತ್ತೆ ಸರ್ ನಿಮಗೆ? ನನಗೆ ಅವರು ನನ್ನನ್ನು ಎಷ್ಟು ಹಚ್ಕೊಂಡಿದ್ರು, ಹಾಗೆ ನಾನು ದೇವೇಗೌಡರನ್ನ ಎಷ್ಟು ಹಚ್ಕೊಂಡಿದ್ದೆ, ದೇವೇಗೌಡರು ನನ್ನ ಎಷ್ಟು ಹಚ್ಕೊಂಡಿದ್ದಾರೆ ಅನ್ನೋಕ್ಕೆ ನಮ್ಮ 3 ಜನಕ್ಕೆ ಮಾತ್ರ ಇವೆಲ್ಲ ಸಂಬಂಧಗಳು ಗೊತ್ತಿರೋದು. ನಾನು ಕಡೂರು ಕ್ಷೇತ್ರದ MLA ಆಗಿ MLC ಆದಮೇಲೆ ಸ್ವಲ್ಪ ದೇವೇಗೌಡರು, ಅದಕ್ಕೆ ಮುಂಚೆ 24 ಗಂಟೆ ನಾನು ದೇವೇಗೌಡರ ಮನೆಯೇ. ಭಾಳ ದಿನಗಳಲ್ಲಿ ನನ್ನ ಹೆಂಡತಿ ಮದುವೆ ಆಗಿದ್ದರು. ನನ್ನ ಹೆಂಡತಿ, ಬಿಡಿ ನೀವು ನನ್ನ ಮದುವೆ ಆಗಿಲ್ಲ, ದೇವೇಗೌಡರು ಮದುವೆ ಆಗಿದ್ದೀರಾ ಅನ್ನೋಳು. ಅಷ್ಟು ನಾನು 24 ಗಂಟೆ ಅವ್ರ ಮನೇಲಿರ್ತಿದ್ದೆ. ಆದರೆ ಕಡೂರು ಬಂದಮೇಲೆ ದೇವೇಗೌಡರಿಗೂ ಸ್ವಲ್ಪ ಜಾಸ್ತಿ ಹೋಗು ಬರೋದು, ಇಲ್ಲಿಗೆ ಒತ್ತಡ, ಇಲ್ಲಿ ಕೆಲಸ, ಜನ ಅಂತ. ಅವಾಗ ನಾನು ಬರೋದೆಲ್ಲರೂ ಒಂದು ತಿಂಗಳು 15 ದಿನ ಗ್ಯಾಪ್ ಆಗಿಬಿಟ್ರೆ, ನಾನು ಗೌಡ್ರು ಕಾಣದೆ 15 ದಿನ ಆ ಕಡೆ ಹೋಗೋದು ಗ್ಯಾಪ್ ಆಗಿಬಿಟ್ರೆ ನನಗೆ ಫೋನ್ ಮಾಡೋರು ಚೆನ್ನಮ್ಮನವರು. ಯಾಕೆ ಮನೆ ಕಡೆ ಬಂದಿಲ್ಲ ಅನ್ನೋರು. ಇಲ್ಲ, ಬರ್ತೀನಿ, ನಾಳೆ ಬರ್ತೀನಿ ಅಂತಂದೆ. ಸರಿ, ಗೌಡ್ರು ಸಪ್ಪಗಿದ್ದಾರೆ, ನೀವು ಬಂದಿಲ್ಲ ಅಂಥೇಳಿ ಅನ್ನೋರು. ನಾನು ತಕ್ಷಣವೇ ಹೋಗಿ ಮತ್ತು ನಾನು ಗೌಡ್ರು ಗೌಡ್ರು ಭಾಳ ಖುಷಿಯಾಗಿ ಮಾತಾಡ್ತಿದ್ರೆ ಅವ್ರು ಬರೋರು ರಾತ್ರಿ ಊಟ ಮಾಡೋಕ್ಕೆ. ಗಂಡ ಹೆಂಡತಿ ಒಟ್ಟಿಗೆ ಊಟ ಮಾಡೋದು ರಾತ್ರಿ ಅವ್ರ ಅಭ್ಯಾಸ. ರಾತ್ರಿ ಬರೋರು, ನೋಡು ನೀ ಬಂದೆ, ಗೆಲುವು ಬಂದ್ಬಿಡ್ತು ಮುಖದಲ್ಲಿ ಅನ್ನೋರು. ಅಷ್ಟು ನಮ್ಮೆಲ್ಲ 3 ಜನದ ಸಂಬಂಧ ಅಷ್ಟು ಹತ್ತಿರ ಸಂಬಂಧ. ನನಗೆ ಇವತ್ತು ಮಧ್ಯಾಹ್ನ ಗೌಡ್ರ ಹತ್ರ ಮಾತಾಡ್ತಿದ್ದಾಗ ಒಂಥರ ಗೌಡ್ರು ನೋಡಿದರೆ ನನಗೆ ದುಃಖ ಆಗ್ಬಿಡೋದು. ನಾವು 3 ಜನ ಹೇಗಿದ್ವಪ್ಪ ಈ ಮನೆ ಒಳಗಡೆ ಅಂಥೇಳಿ. ಅವ್ರ ಮಕ್ಕಳಿಗೆ ಇನ್ನೂ ನೋವಾಗಿರುತ್ತೆ ನಿಜ. ನನಗೆ ಇಷ್ಟು ನೋವಾಗಿರ್ಬೇಕಾದ್ರೆ ಮಕ್ಕಳಿಗೆ ಸಹಜವಾಗಿ ನೋವಾಗಿರುತ್ತೆ. ಕುಮಾರಣ್ಣಂಗಾಗಲಿ ರೇವಣ್ಣಂಗಾಗಲಿ ಇರುತ್ತೆ. ಆದರೆ ನಾನು ಮಗ ಅಲ್ಲ, ಆದರೂ ನನಗೆ ಆ ವ್ಯಾಮೋಹ, ಅಂತಃಕರಣ, ನಾವು ಪಡ್ಕೊಂಡ ಪ್ರೀತಿ ಕಣ್ಣಿಗೆ ಕಟ್ಸಾಗಿದೆ. ಸರ್, ನೀವು ಮೊದಲ ಬಾರಿ ಶಾಸಕರಾದಾಗ ಅವ್ರು ಹೇಗೆ, ಎಷ್ಟು ವರ್ಷ ಆಗಿದ್ರು ಅಂತ ಹೇಳಿ ಸರ್? ಅವರಿಗೆ ನಾನು MLA ಆಗಿದ್ದು ಖುಷಿ, ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಪಟ್ಟವರು. ಆಮೇಲೆ ಮಧ್ಯೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬಿಟ್ಟೆ, ಟಿಕೆಟ್ ಸಿಗಲಿಲ್ಲ. ಮತ್ತೆ ರೇವಣ್ಣ ಕೈಲಿ ಕಳಿಸಿ ದತ್ತನ ಮತ್ತು ನಮ್ಮ ಪಾರ್ಟಿಗೆ ಕರ್ಕೊಂಬ ಅಂಥೇಳಿ ಇದು ಮಾಡಿದರು. ನಾನು ಮಗ ಅಲ್ಲ, ಏನಲ್ಲ, ಆದರೆ ನನ್ನ ಮಗ ಅಂತಲೇ ಅವ್ರು ಭಾವಿಸ್ಬಿಟ್ಟಿದ್ರು ಆ ಕುಟುಂಬ. ಆವಾಗ ನಾನು ನಾಮಿನೇಷನ್ ಹಾಕೋಕ್ಕೆ ಕಡೂರಲ್ಲಿ ನಾನು ನಾಮಪತ್ರ ಸಲ್ಲಿಸಬೇಕು ಅಂದರೆ ದೇವೇಗೌಡರು ರಾತ್ರಿ ಚೆನ್ನಮ್ಮನವರು ಗೌಡರು ನನಗೆ ಫೋನ್ ಮಾಡಿ, ನಾಳೆ ನೀನು ನಾಮಪತ್ರ ಹಾಕೋಕ್ಕೆ ಚೆನ್ನಮ್ಮ ನನ್ನ ಹೆಂಡತಿನೂ ಹೇಳಿದ್ದಾಳೆ, ನಾನೇ ಬರ್ತೀನಿ ಕೊಡೋ ನೀನು ನಾಮಪತ್ರ ಹಾಕೋಕ್ಕೆ ಅಂತ ಹೇಳಿದರು. ಅಂದರೆ ಚೆನ್ನಮ್ಮನವರು ದತ್ತ ನಾಮಪತ್ರ ಹಾಕ್ಬೇಕಾದ್ರೆ ನೀವು ಹೋಗಬೇಕು ಅಂಥೇಳಿ. ರೇವಣ್ಣ ನಾಮಪತ್ರ ಹಾಕ್ಬೇಕಾದ್ರೆ ಗೌಡ್ರು ಹೋಗೋದು ಡೌಟ್ ಇತ್ತು. ಆದರೆ ದತ್ತ ನಾಮಪತ್ರ ಹಾಕ್ಬೇಕಾದ್ರೆ ಗೌಡ್ರು ಬಂದಿದ್ರು ಕಡೂರಿಗೆ. ಹೆಲಿಕಾಪ್ಟರ್ ಬಂದು ನನ್ನ ಪಕ್ಕ ಕೂತ್ಕೊಂಡು ಕಡೂರು ತಹಸೀಲ್ದಾರ್ ಆಫೀಸಲ್ಲಿ ನಾಮಪತ್ರ ಹಾಕ್ಸಿದ್ರು. ಅದಕ್ಕೆಲ್ಲ ಪ್ರೇರಣೆ ಗೌಡ್ರ ಬಗ್ಗೆ, ನನ್ನ ಬಗ್ಗೆ ಅವ್ರಿಗಿದ್ದಂಥ ಪ್ರೀತಿ ಚೆನ್ನಮ್ಮನವ್ರದ್ದು. ಸರ್, ದೇವೇಗೌಡರು ಬಹಳ ಸುದೀರ್ಘ ರಾಜಕಾರಣ ಮಾಡಿದರು. ಮುಖ್ಯಮಂತ್ರಿಯಾಗಿ, ಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ಸೇವೆ ಮಾಡಿದಂಥವ್ರು. ಅವರಿಗೆ ಹೇಗೆ ಸಪೋರ್ಟಿವ್ ಆಗಿದ್ರು ಚೆನ್ನಮ್ಮನವರು ಅಂತ?
ಅವರು ನಾನು ಹೇಳ್ತೀನಲ್ಲ, ದೇವೇಗೌಡರಿಗೆ ನಿಜವಾಗ್ಲೂ ಚೆನ್ನಮ್ಮನಂಥ ಹೆಂಡತಿ ಪಡ್ಕೊಳ್ಳೋಕ್ಕೆ ಗೌಡ್ರು ಪುಣ್ಯ ಮಾಡಿದ್ರು ಅನ್ಬೇಕು. ಏಕೆಂದರೆ ಗೌಡ್ರು ಹೊರಗಡೆ ಅಷ್ಟೆಲ್ಲ ರಾಜಕಾರಣದ ಬ್ಯುಸಿಯಲ್ಲಿದ್ದರೆ ಕಂಟಿನ್ಯೂಸ್ ಗೆದ್ದು ಬಂದ ಕ್ಷೇತ್ರ ಹೊಳೆನರಸೀಪುರ. ಸಾಮಾನ್ಯವಾಗಿ MLA ಆದ ತಕ್ಷಣವೇ ಮತದಾರರನ್ನ ಮರ್ತ್ಬಿಟ್ಟ, ಕಾರ್ಯಕರ್ತರು ಉಪೇಕ್ಷೆ ಮಾಡ್ದ ಅಂಥೇಳಿ ಅಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಅದು ವಿರೋಧಿ ಅಲೆ ಬಂದ್ಬಿಡುತ್ತೆ. ಗೌಡ್ರದ್ದು 62ರಲ್ಲಿ ಫಸ್ಟ್ MLA ಇಂಡಿಪೆಂಡೆಂಟ್ ಆಗಿದ್ದವರು. 62, 67, 72, 78, 83, 85ರವರೆಗೆ ಸೋಲೇ ಇಲ್ಲ. ಕಂಟಿನ್ಯೂಸ್ ಗೆದ್ಕೊಂಬಂದ್ರು ಹೊಳೆನರಸೀಪುರದಲ್ಲಿ ಗೌಡ್ರು. ಅಷ್ಟು ಸಲ ಗೆಲ್ಲೋಕ್ಕೆ ಕಾರಣ ಏನು ಗೊತ್ತಾ? ಚೆನ್ನಮ್ಮನವರು. ಯಾಕೆಂದರೆ ಗೌಡ್ರು ಏನೇ ವಿರೋಧ ಪಕ್ಷದ ನಾಯಕ, ದೇವರಾಜರಸು ಮುಖ್ಯಮಂತ್ರಿ, ಅವರ ವಿರುದ್ಧ ಹೋರಾಟ, ಆಮೇಲೆ ರಾಜೀನಾಮೆ, ಗುಂಡೂರಾವ್ ಸರ್ಕಾರದಲ್ಲಿ ದೊಡ್ಡಳ್ಳಿ ಗೋಲಿಬಾರು, ದೇವೇಗೌಡರು ಆಮರಣಾಂತ ಉಪವಾಸ, ಆಮೇಲೆ ನೆಕ್ಸ್ಟು ಕುಣಿಗಲ್ ಪಾದಯಾತ್ರೆ, ಅದು ದೇವೇಗೌಡರು ಸಾವಿರ ಹೋರಾಟ. ಆ ಎಲ್ಲ ಹೋರಾಟದಲ್ಲಿದ್ದರೂ ಕ್ಷೇತ್ರದಿಂದ ಬರೋ ಕಾರ್ಯಕರ್ತರು, ಕ್ಷೇತ್ರದಿಂದ ಜನ MLA ಕಾರಣ ಅಂತ ಗೌಡ್ರು ಮನೆಗೆ ಬಂದರೆ ಅವ್ರು ಎಲ್ಲರೂ ಬೇಜಾರಾಗದಾಗ ನೋಡ್ಕೋತಿದ್ದವರೇ ಚೆನ್ನಮ್ಮನವರು. ಎಲ್ಲರನ್ನೂ ಹೆಸರಿಡಿದು ಕರೆದು ಹರಕ್ ಶರ್ಟು ಕೊಳಕ್ಕೆ ಪಂಚೆ ಉಟ್ಕೊಂಡು ಬಂದ ಕಾರ್ಯಕರ್ತಿರ್ಬೋದು, ಒಬ್ಬ ಸಾಮಾನ್ಯ ರೈತ ಇರ್ಬೋದು, ನೀನು ಹಳೆಕೋಟೆಯವನಲ್ವೇ, ನೀನು ಆ ಊರಿನವನಲ್ವೇ ಅಂತ ಹೆಸರಿಡಿದು ಕೂಗಿ ಊಟ ಮಾಡು ಅಂಥೇಳಿ ಊಟ ಮಾಡಿಸಿ, ಏನು ಹೇಳಬೇಕಿತ್ತು ಗೌಡ್ರಿಗೆ ಒಂದು ಚೀಟಿಲಿ ಬರ್ಕೊಡು, ರಾತ್ರಿ ಹೇಳ್ತೀನಿ ಅಂಥೇಳಿ ಅವ್ರ ಕಷ್ಟ ಸುಖ ವಿಚಾರಿಸಿ ಊಟ, ಕಾಫಿ, ತಿಂಡಿ ಆ ಟೈಮಿಗೆ ಸರಿಯಾಗಿ ಏನೋ ಅದನ್ನು ಮಾಡಿ, ಆಮೇಲೆ ಹೋಗಿ ಚಾರ್ಜ್ ಇದೆಯಾ ಅಂತ ಕೇಳಿ ಪ್ರತಿಯೊಬ್ಬ ಕಾರ್ಯಕರ್ತರ ಯೋಗಕ್ಷೇಮನೂ ಮತದಾರರ ಕ್ಷೇಮನೂ ಕೇಳುತ್ತಿದ್ದಂಥವ್ರ ಆದರ ಆತಿಥ್ಯ ಅದು ಹಳ್ಳಿಯ ಗುಣ. ಆ ಅತಿಥಿ ಸತ್ಕಾರ ಅನ್ನೋದು ಹಳ್ಳಿಯ ಗುಣ. ಹಳ್ಳಿಯ ಹೆಣ್ಣುಮಗಳಾಗಿ ಆಕೆ ನಿರ್ವಹಿಸ್ತಾ ಇದ್ರು. ಅಷ್ಟೇ ಅಲ್ಲ, ಒಂದು ಸಲ 25 ಜನಕ್ಕೆ ಅಡುಗೆ ಮಾಡಬೇಕು ಅಂದರೆ ಅಡುಗೆ ಭಟ್ರ ಜೊತೆ ತಾವೇ ನಿಂತ್ಕೊಂಡು ಅಡುಗೆ ಮಾಡೋರು. ಗೌಡ್ರು ಇವತ್ತು ಜನ ಜಾಸ್ತಿ ಬರ್ತಾರೆ ಗೌಡ್ರ ಮಲ್ಲಿ ಊಟಕ್ಕೆ ಅಂದರೆ ಅವರೇ ನಿಂತ್ಕೊಂಡು ಮಾಡೋರು. ಅಷ್ಟರ ಮಟ್ಟಿಗೆ ಎಲ್ಲ ಗೌಡ್ರು ಬೇರೆ ಕಡೆ ಬ್ಯುಸಿಯಾಗಿದ್ರೂ ಹೆಚ್ಚು ಕಡಿಮೆ ಕುಟುಂಬ ನಿರ್ವಹಣೆ ಮಾಡ್ತಿದ್ದು ಚೆನ್ನಮ್ಮವ್ರು. ಸರ್, ನೀವು ಕೊನೆಯದಾಗಿ ಚೆನ್ನಮ್ಮವ್ರು ಯಾವಾಗ ಭೇಟಿಯಾಗಿದ್ರಿ ಅಥವಾ ಯಾವಾಗ ಮಾತಾಡಿದ್ರಿ ಅಂತ ಹೇಳಿ ಸರ್? ನನಗೆ ಒಂದು 20-25 ದಿನದ ಕೆಳಗಡೆ ಗೌಡ್ರು ಹೆಂಡತಿ ಚೆನ್ನಮ್ಮನವರು ಇಬ್ಬರು ಒಟ್ಟಿಗೆ ಊಟ ಮಾಡ್ತಿದ್ದಾಗ ನಾನು ಗೌಡ್ರನ್ನ ಬೇರೆ ವಿಷಯದಲ್ಲಿ ಮಾತಾಡೋಕ್ಕೆ ಹೋಗಿದ್ದೆ. ಆವಾಗ ಮಾತಾಡಿದ್ವಿ. ಆವಾಗಲೂ ನಾನು ಗೌಡ್ರು ರಾಜಕಾರಣ ಮಾತಾಡ್ತಿದ್ವಿ. ಚೆನ್ನಮ್ಮನವ್ರು ಕೇಳಿದ್ದು, ನಿಮ್ಮ ಮಗಳು ಚೆನ್ನಾಗಿದ್ದಾಳ, ನಿಮ್ಮ ಮಳಿ ಚೆನ್ನಾಗಿದ್ದಾನ, ಯಾವಾಗ ಬರ್ತಾರೆ ಭಾರತಕ್ಕೆ, ಆಮೇಲೆ ಈಗ ಮಗಳು ಹೇಗೆ, ಮೊಮ್ಮಗಳು ಹೇಗಿದ್ದಾಳೆ, ಈಗ ಎಲ್ಲರೂ ಮತ್ತೆ ಗರ್ಭಿಣಿ ನಿನ್ನ ಮಗಳು, ಈ ವಿಷಯ ಕೇಳಿದರು. ಇದಿಷ್ಟು ದೇವೇಗೌಡರ ಮಾನಸ ಪುತ್ರ ಆಗಿರ್ತಕ್ಕಂಥ YSV ದತ್ತ ಅವರ ಮಾತು. ಡ್ಯಾನಿ, ಪಬ್ಲಿಕ್ ನೆಕ್ಸ್ಟ್, ಚಿಕ್ಕಮಗಳೂರು.